ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಅವರು 3 ದಿನಗಳ ಕಾಲ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಮ್ಮೊಟ್ಟಿಗೆ ಶಾಸಕರಾದಂತಹ ಎ ಮಂಜು ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ಇವತ್ತಿನಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಈ ಒಂದು ಪಾದಯಾತ್ರೆ ಬಗ್ಗೆ ಹೇಳೋದಾದ್ರೆ 3 ದಿನಗಳ ಕಾಲ ಪಾದಯಾತ್ರೆ ಮತ್ತೆ ಅಸೆಂಬ್ಲಿ ಸ್ಟಾರ್ಟ್ ಆಗ್ತದೆ. ಈ ಕಾವು ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಈ ಪಾದಯಾತ್ರೆ ಒಳಗಡೆ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ಕಮಿಟಿನೂ ಮಾಡೋರೆ. ಕಮಿಟಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಕಮಿಟಿಯ ಮಾಡೋ ಬದಲು ರೈತರ ಕೂಗನ್ನು ಕೇಳಿ ಇದನ್ನು ವಿತ್ಡ್ರಾ ಮಾಡಿದರೆ ಅವ್ರಿಗಿನ್ನೂ ಗೌರವ ಜಾಸ್ತಿ ಬರ್ತಿತ್ತು ಅಂತಕ್ಕಂಥ ನನ್ನ ಅಭಿಪ್ರಾಯ. ಇವು ಮಾಡಿರ್ತಕ್ಕಂಥದ್ದು ಜನರ ವಿರುದ್ಧವಾಗಿ. ಯಾವತ್ತು ಈಗ ಟೌನ್ಶಿಪ್ ಯಾರಿಗೆ ಬೇಕಾಗಿರೋದು ರೈತರ ಪರ ಅಲ್ಲ, ಅದು ಟೌನ್ಶಿಪ್ಪು ಸೈಟ್ನವ್ರ ಪರ. ಈ ಸೈಟ್ನವ್ರ ಪರ ಈ ರಾಜ್ಯ ಇಲ್ಲ, ರೈತರ ಪರ ಇರಬೇಕು. ಸರ್ಕಾರ ಬಂದಂಥ ರೈತರ ಕಡೆಗಾಣಿಸಿದೆ. ರೈತರ ಕಡೆಗಾಣಿಸಿದವರು ಯಾರೂ ಉಳಿದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಅವಕಾಶ ಕೊಟ್ಟಿದ್ದಾರೆ, ಈಗಲೂ ತಿದ್ದುಕೊಂಡು ಆ ರಿಪೋರ್ಟನ್ನು ರೈತರ ಪರವಾಗಲ್ಲ ಅವ್ರು ಬರೆಸಲಿ, ಏನಾರು ಮಾಡಲಿ, ರೈತರ ಪರ ಜಮೀನು ಉಳಿಬೇಕು. ಇಲ್ಲಿ ಒಂದು ತಿಂಗಳಿಗೆ 2 ಪಂಚಾಯತಿಯಿಂದ 6 ರಿಂದ 7 ಕೋಟಿ ರೂಪಾಯಿ ಆದಾಯ ಇದೆ. ಇದು ಆದಾಯ ಈ ರೀತಿ ಮಲೆನಾಡು ಝೋನಲ್ಲೂ ಕಾಫಿ ಬೆಳೆಗಾರರಿಗೂ ಇಲ್ಲ. ಇಟ್ ಈಸ್ ಬೆಟರ್ ದ್ಯಾನ್ ಮಲೆನಾಡು, ನನ್ನ ಅಭಿಪ್ರಾಯ. ಸರ್, ಸರ್ಕಾರ ಕೌಂಟರ್ ಕೊಡ್ತಾ ಇದೆ ಈ ಒಂದು ಪಾದಯಾತ್ರೆ ಪಾಯಶ್ಚಿತ್ತದ ಪಾದಯಾತ್ರೆ ಅಂತೇಳಿ. ಹೌದಪ್ಪ, ನಾವು ರೆಡ್ ಝೋನ್ ಮಾಡಿ ರೈತರು ಜಮೀನು ಮಾಡ್ಕೋಬೇಡ ಅಂತೇಳಿ ರೆಡ್ ಝೋನ್ ಮಾಡದೇ ಇಷ್ಟೊತ್ತಿಗೆ ಲಪ್ಟಾಯಿಸ್ಬಿಡೋರು, ಅದನ್ನು ಮಾಡಬೇಡಿ ಅಂತ ಕುಮಾರಣ್ಣ ಮಾಡಿದರು. ಈಗ ರೆಡ್ ಝೋನ್ ಮಾಡಿರೋದಕ್ಕೆ ರೈತ ಜಮೀನು ಉಳಿದಿದೆ. ಈಗ ಆ ರೆಡ್ ಝೋನನ್ನು ತೆಗೆದು ವಾಪಸ್ ತಗೋಬೇಕು ಮಾಡಬೇಕು ಅಂದರೆ ಪ್ರಾಯಶ್ಚಿತ್ತ ನಾವು ಮಾಡ್ಕೋದಲ್ಲ, ಪ್ರಾಯಶ್ಚಿತ್ತ ಪಡಬೇಕಾಯ್ತದೆ. ನೀವು ನಮ್ಮ ಕೂಸು ರೀ ರೆಡ್ ಝೋನ್. ಹೌದು, ರೆಡ್ ಝೋನ್ ಅಂದರೆ ಡೆಫಿನೇಷನ್ ಕೇಳಿ. ದೇರ್ ಆರ್ 3 zones: ರೆಡ್ ಝೋನ್, ಯೆಲ್ಲೋ ಝೋನ್ ಆ್ಯಂಡ್ ಗ್ರೀನ್ ಝೋನ್. ಗ್ರೀನ್ ಝೋನ್ ಅಂದರೆ ಅಗ್ರಿಕಲ್ಚರು, ಯೆಲ್ಲೋ ಝೋನ್ ಅಂದರೆ ಇನ್ನೊಂದು, ರೆಡ್ ಝೋನ್ ಅಂದರೆ ಇನ್ನೊಂದು. ರೆಡ್ ಝೋನ್ ಅಂದರೆ ಆ ಭಾಗದ ರೈತರು ಈ ಜಮೀನನ್ನು ಮಾರಕ್ಕೆ ಕೊಡೋದು, ಅವರೇ ಉಳಿಸ್ಕೋಬೇಕು ಅಂತೇಳಿ. ಅವ್ರು ಉಳಿಸ್ಕೋಬೇಕು ಅಂತ ಹೇಳಿದ್ದು ತಪ್ಪಾದು. ಅದು ಉಳಿಸ್ಕೊಂಡಿರೋದಕ್ಕೆ ಇವತ್ತು ಜಮೀನು ಇರೋದು. ಇವತ್ತು ನೀವು ರೆಡ್ ಝೋನ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ, ರೆಡ್ ಝೋನ್ ಮಾಡದಿದ್ರೆ ಇಷ್ಟೊತ್ತಿಗೆ ಇಲ್ಲಿ ರಿಯಲ್ ಎಸ್ಟೇಟ್ ಅವ್ರು ಆಗಲೇ ತೊಗೊಂಡು ಹೋಗ್ಬಿಟ್ಟಿರೋದು. ಬಹುಶಃ ರೆಡ್ ಝೋನ್ ಮಾಡಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಿದೆ. ಆ ಝೋನು ಅನ್ನೋದು ಎಲ್ಲದಕ್ಕೆ ನಾವು ತಪ್ಪು ಮಾಡಿದ್ದೀವಲ್ವಾ. ಈ ನಿಮ್ಮ ಕೈಯಲ್ಲೇ ಪೆನ್ನು ಪೆನ್ಸಿಲ್ ಕೊಟ್ಟಿದ್ದೀವಲ್ಲ, ಉಳಿಸಿ ನೀವೇ. ಯು ಟೇಕ್ ಎ ಕ್ರೆಡಿಟ್ ಟು ದ ಫ್ರಮ್ ಬಿಡದಿ ಹೋಬಳಿ ಮಿನಿಸ್ಟರ್. ಬೇರೆ ಬಾಲಕೃಷ್ಣ, ನೀನು ಮಂತ್ರಿ ಆಗಿದ್ದೀಯಪ್ಪ, ಹಿಂದೆ ಮಂತ್ರಿ ಆಗಿದ್ದ ಮುಂಚೆ ಇದಕ್ಕೆ ಏನು ಮಾತಾಡಿದೆ ಅನ್ನೋದನ್ನ ನೀನು ನೆನೆಸ್ಕೊಂಡು ಅಲ್ಲಿ ವಿಶ್ ಉಳಿಸ್ತಕ್ಕಂಥದ್ದು ಮಾಡು. ಮಂತ್ರಿ ಆಗಿದೆ, ನೀನು ಎಷ್ಟು ದಿವಸ ಇರ್ತದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಇದ್ದಾಗ ಏನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್. ಸರ್, ಈಗ ಅಧಿವೇಶನ ಬೇರೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಈ ಒಂದು ನಿಮ್ಮ ಹೋರಾಟ ಯಶಸ್ವಿಯಾಗುತ್ತೆ, ಸರ್ಕಾರಕ್ಕೆ ಮುಟ್ಟುತ್ತಾ ಅಂತ? ಸರ್ಕಾರಕ್ಕೆ ಮುಟ್ಟಿಬಿಟ್ಟಿದೆ. ಆಗಲೇ ಮುಟ್ಟಿರೋದಕ್ಕೆ ಕಮಿಟಿ ಮಾಡಿರೋದು. ಇಲ್ಲ ಕಮಿಟಿ ಯಾಕೆ ಮಾಡ್ತಾ ಇದ್ರು ಅವರು? ಕಮಿಟಿ ಮಾಡಿರೋದೇ ಆಲ್ರೆಡಿ ಒಂದು ಸ್ಟೆಪ್ ದೇ ಲಾಸ್ಟ್ ದರ್ ಬ್ಯಾಟಲ್ ಅಂತ. ಬಟ್ ನಮ್ಮದು ಹೋರಾಟ ಅಸೆಂಬ್ಲಿನಲ್ಲಿ ನಡೀತದೆ. ಏನು ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ರೆ ಟಿವಿಲಿ ತೋರಿಸ್ಬಿಡ್ತೀರಾ, ಅದು ಅಲ್ಲಿ ನೋಡಿ. ಸರ್, ಇಷ್ಟು ವಿರೋಧ ಮಧ್ಯೆಯೂ ಕೂಡ ಸರ್ಕಾರ ನಾವು ಟೌನ್ಶಿಪ್ ಮಾಡಿಯೇ ತೀರ್ತೀವಿ ಅಂತೇಳಿ ಮೊಂಡು ಹಠಕ್ಕೆ ಬಿದ್ದಿರುವಂಥದ್ದು, ಇದಕ್ಕೇನು ಹೇಳ್ತೀರಾ? ನೋಡ್ರಿ, ಟೌನ್ಶಿಪ್ಪು ಮಾಡಿ ಅಂತ ನಾನು ಹೇಳಲ್ಲ. ಟೌನ್ಶಿಪ್ ಎಲ್ಲಿ ಮಾಡಬೇಕು ಅನ್ನೋದನ್ನು ಇಟ್ಕೋಬೇಕು. ಟೌನ್ಶಿಪ್ ಎಲ್ಲಿ ಮಾಡಬೇಕು, ನೀರೆಲ್ಲಿ ಸೌಕರ್ಯ ಇರ್ತದೆ, ಜನರಿಗೆ ಅನುಕೂಲ ಎಲ್ಲ ಆಗ್ತದೆ ಅನ್ನೋದು ಮಾಡಬೇಕು. ನನ್ನ ಪ್ರಕಾರ ಟೌನ್ಶಿಪ್ ಆಗಬೇಕಾದ್ರೆ ಇಲ್ಲಿ ಕನಕಪುರದಲ್ಲೇ ಆಗಬೇಕು, ಕಾವೇರಿ ನದಿ ದಡದಲ್ಲೇ ಆಗಬೇಕು. ದಟ್ ಇಸ್ ಅ ವೆರಿ ಗುಡ್ ಟೌನ್ಶಿಪ್ ದ್ಯಾನ್ ದಿಸ್. ಅಲ್ಲಿ ಮಾಡಲಿ, ಅವ್ರಿಗೂ ಹೆಸರು ಬರಲಿ ಅಂತಕ್ಕಂಥದ್ದು ಆಶಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.